ನಮಸ್ತೆ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ನಿಮ್ಗಳಿಗೇನಾದ್ರೂ ಬೋರಿಂಗ್ ಒಂದೇ ಥರದ ಪಲ್ಯ ತಿಂದು ಏನಾದರೂ ಬೇಜಾರಾಗಿತ್ತು ಅಂತಂದರೆ ಝಟ್ಪಟ್ಟಾಗಿ ರೆಡಿಯಾಗೋ ಈ ಮಿಕ್ಸ್ಡ್ ತರಕಾರಿ ಪಲ್ಯನ ನೀವು ಮಾಡ್ಕೋಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಫ್ರಿಡ್ಜಲ್ಲಿ ಆ್ಯಕ್ಚುಲಿ ಹಬ್ಬ ಆದಮೇಲೆ ಒಂದು 4 ಬದನೆಕಾಯಿ ಉಳಿದಿತ್ತು. ಯೂಶ್ವಲಿ ನಾವು ಹೋಳಿಗೆ ಮಾಡಿದಾಗ ನಮ್ಮ ಕಡೆ ಎಲ್ಲ ನಾವು ಬದನೆಕಾಯಿ ಪಲ್ಯ ಆಲೂಗಡ್ಡೆನ ಸೇರಿಸಿ ಮಾಡ್ಕೋತೀವಿ. ಸೊ ಹಬ್ಬ ಆದ ನಂತರ ನನಗೆ ಆ್ಯಕ್ಚುಲಿ ಆ ರುಚಿ ಇನ್ನೂ ಮರೆಯೋಕ್ಕೆ ಆಗಲಿಲ್ಲ. ಸೊ ಇನ್ನೊಂದು ಸತಿ ಮಾಡ್ಕೊಳ್ಳೋಣ ಅಂತ ಅದನ್ನು ಸೇರಿಸ್ಬಿಟ್ಟು ಎಲ್ಲ ತರಕಾರಿನ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಇಲ್ಲಿ. ಸೊ ನಾನು ಫಸ್ಟ್ಗೆ ಒಂದು 4 ಬದನೆಕಾಯಿನ ಹೆಚ್ಚಿಬಿಟ್ಟು ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಹಾಗೆಯೇ ಆಲೂಗಡ್ಡೆನೂ ಒಂದು ಮೀಡಿಯಮ್ ಕ್ಯೂಬ್ ಸೈಜಲ್ಲಿ ಹೆಚ್ಚಿಬಿಟ್ಟು ಇಲ್ಲಿ ಕ್ಯಾಪ್ಸಿಕಮ್ನ ಕೂಡ ನಾನು ಕ್ಯೂಬ್ಸಾಗಿ ಹೆಚ್ಕೊಂಡು ಇದಕ್ಕೆ 2 ಕ್ಯಾರೆಟ್ ಇತ್ತು ಫ್ರಿಡ್ಜಲ್ಲಿ. ಆ 2 ಕ್ಯಾರೆಟ್ಗಳನ್ನೂ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನನಗೆ ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡೋದು ಅಂತಂದರೆ ತುಂಬ ಇಷ್ಟ. ಒಂದೇ ಸತಿ ಎಲ್ಲ ಪೌಷ್ಟಿಕಾಂಶ ಸಿಕ್ಕುತ್ತೆ ಅನ್ನೋ ಒಂದು ಫೀಲಿಂಗ್ ನನಗೆ. ಒಂದೊಂದೇ ತರಕಾರಿನ ಮಾಡಿಕೊಂಡು ಒಂದೊಂದು ಸತಿ ನನಗೆ ಬೇಜಾರಾಗಿತ್ತು ಅಂತಂದರೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಸ್ಪೆಷಲಿ ನನಗೆ ಎಲ್ಲ ತರಕಾರಿ ಖಾಲಿಯಾಗಿ ಫ್ರಿಡ್ಜ್ನ ನಾನು ಮತ್ತೆ ರೀಫಿಲ್ ಮಾಡಬೇಕು ಅಂತ ಅನ್ನಿಸ್ದಾಗ ಈ ಥರ ಮಾಡೋದು ನಾನು. ಸೊ ನಾನು ಇಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಕ್ಯೂಬ್ಸಾಗಿ ಹೆಚ್ಕೊಂಡು ಎಲ್ಲ ತರಕಾರಿನ ಸೈಡಿಗೆ ಇಟ್ಕೊಂಡು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಷ್ಟು ಒಣಕೊಬ್ಬರಿನ ತೊಗೊಂಡಿದ್ದೀನಿ ಅರ್ಧ. ಆಮೇಲೆ 1 ಚಮಚದಷ್ಟು ಬಿಳಿ ಎಳ್ಳು, ಹಾಗೆಯೇ ಒಂದು 7-8 ಬೆಳ್ಳುಳ್ಳಿ ಹೆಸಳನ್ನು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಕುಕ್ಕರ್ಗೆ ನಾನು ಜೀರಿಗೆನ, ಸಾಸಿವೆನ, ಕರಿಬೇವನ್ನ ಹಾಕಿ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಇದು ಬೆಂದಾದ ನಂತರ ಇದಕ್ಕೆ ನಾನು ಇಲ್ಲಿ ಟೊಮೆಟೊನ ಹಾಕಿ ಬೇಯಿಸ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಎಲ್ಲ ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ವಿಯಲ್ಲ ಆ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಎಲ್ಲ ಅದು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ನಾನು ಒಂದು ಅರಿಶಿನ ಪುಡಿ, ಆಮೇಲೆ 1 ಚಮಚ ತೀಖಾ ಲಾಲ್ ಖಾರದ ಪುಡಿ, ಹಾಗೆಯೇ ಸಬ್ಜಿ ಮಸಾಲಾನ ಹಾಕ್ಕೊಂಡು 1 ಚಮಚ ಉಪ್ಪು ಹಾಕ್ಕೊಂಡು 2 ಸೀಟಿ ಓಡಿಸಿದ್ರೆ ಆಯಿತು, ನಮ್ಮ ಮಿಕ್ಸ್ ತರಕಾರಿ ಪಲ್ಯ ರೆಡಿ ಆಗೋಗುತ್ತೆ. ಇದು ನಾವು ಎಳ್ಳು ಪುಡಿ ಏನು ಮಾಡಿಕೊಂಡು ಹಾಕಿರ್ತೀವಲ್ವ, ನಮಗೆ ಇದಕ್ಕೆ ಬೇಕಾದರೆ ನಾವು ಶೇಂಗಾ ಪುಡಿನೂ ಕೂಡ ಸೇರಿಸ್ಕೋಬೋದು. ಅಂದರೆ ಶೇಂಗಾನ ಹುರಿದ್ಬಿಟ್ಟು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೋದು ಕೊಬ್ಬರಿ ಜೊತೆಗೆ. ಇಲ್ಲ ಬರೀ ಕೊಬ್ಬರಿ ಹಾಗೆಯೇ ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಅಷ್ಟೇನು ಬೇಕಾದರೂ ಹಾಕ್ಕೋಬೋದು. ಸೊ ವೆರೈಟಿ ಆಫ್ ಕಾಂಬಿನೇಷನ್ಸ್ನ ಮಾಡಿಕೊಂಡು ಇದರ ಜೊತೆ ಗ್ರೇವಿ ಮಾಡ್ಕೊಂಡು ತಿಂದಾಗ ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ನನಗೆ ಪಲ್ಯ ಮಾಡಿದಾದ ನಂತರ ಇಮಿಡಿಯೇಟಾಗಿ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ನಮ್ಮ ಅಮ್ಮ ಚಪಾತಿ ಮಾಡಿಕೊಡ್ತಾ ಇದ್ದಾರೆ.